ಇಂದಿರಾ ಗಾಂಧಿ ಫೋಟೋ ಹಾಕೊಂಡು ಎಲೆಕ್ಷನ್ಗೆ ಹೋದ್ವಿ ವಿನಃ ಬೇರೆ ಪಾರ್ಟಿಗೆ ಹೋಗ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆಸ್ಕೊಂಡ್ಬಿಟ್ರಿ ಕೊನೆಗೆ. ರಾಜಕೀಯ ನಿಂತ ನೀರಲ್ಲ. ಜನಗಳ ಮನಸ್ಸಿನಲ್ಲಿ ಏನೆಲ್ಲ ಅನುಮಾನಗಳಿತ್ತಲ್ಲ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದೆ. ನಾನು ನೋಟಿಫಿಕೇಶನ್ ಬಂದಾಗಲಿಂದ ನಾನು ಸ್ಪೀಕರ್. ಭಾರಿ ಕುತೂಹಲ ಮೂಡಿಸಿರುವಂತಹ ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ನೀಡಿರುವಂತದ್ದು. ದೆಹಲಿಯ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವ್ರ ಜೊತೆ ನಾನು ಮಾತಾಡ್ತಾ ಇಲ್ಲ. ಆಸ್ ಎ ಸ್ಪೀಕರ್ ಏನು ರಾಜ್ಯಪಾಲರು ಆದೇಶ ಕೊಟ್ಟರು, ಸ್ಪೀಕರ್ ಟಿ.ಬಿ. ಜಯಚಂದ್ರ ಅವರು ಈಗ ವಿಧಾನಸಭೆಗೆ ಸ್ಪೀಕರ್ ಆಗಿ ಕೂತ್ಕೊಂಡಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಹಿರಿಯ ರಾಜಕಾರಣಿ, ಸುಮಾರು 50 ವರ್ಷದಿಂದ ಒಂದೇ ಪಕ್ಷ, ಕಾಂಗ್ರೆಸ್ ಪಕ್ಷ ನಿಷ್ಠೆ. ಇಂದಿರಾ ಗಾಂಧಿಯ ಕಾಲದಿಂದನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂತಹ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನ ತಪ್ತು ಅನ್ನೋ ಒಂದು ವಿಚಾರ ಭಾರಿ ಚರ್ಚೆಯಲ್ಲಿತ್ತು. ರಾಜ್ಯಾದ್ಯಂತ ಇದೇ ವಿಚಾರ ಪ್ರಸ್ತಾಪ ಆಗ್ತಿರುವಂತದ್ದು. ಸೊ ಹಾಗಾದ್ರೆ ನಾನು ಟಿ.ಬಿ. ಜಯಚಂದ್ರ ಅವ್ರ ಜೊತೆ ಮಾತಾಡ್ತೀನಿ. ಸಿಎಂ ಭೇಟಿ ಏನಾಯ್ತು, ಅಭಿಪ್ರಾಯ ಏನಾಯ್ತು, ಮತ್ತೆ ಸಿಹಿ ಸುದ್ದಿ ಏನಾದ್ರು ಕೊಟ್ಟೋದ್ರ ಅನ್ನೋದ್ರ ಬಗ್ಗೆ ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಸರ್ ನಮಸ್ತೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆಸ್ಕೊಂಡ್ಬಿಟ್ರಿ ಕೊನೆಗೆ. ಸಿರಾ ಕ್ಷೇತ್ರದ ಜನ, ರಾಜ್ಯಾದ್ಯಂತ ನಿಮ್ಮ ಅಭಿಮಾನಿಗಳು ಒಂದು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಎಷ್ಟೊಂದು 2 ಗಂಟೆ ಇದ್ದಾರೆ, 2 ಗಂಟೆ ಇದ್ದಾರೆ, ಸುಮಾರು 2 ಗಂಟೆಗಿಂತ ಜಾಸ್ತಿ ಇದ್ರು. ಏನ್ ಸರ್ ವಿಶೇಷ? ಈಗ ನಾನು ಸರ್ಕಾರ ಶಿಫಾರಸ್ ಮಾಡಿದ ಮೇಲೆ ನಾನು ಹಂಗಾಮಿ ಸ್ಪೀಕರ್ ಆಗಿ ಆದೇಶ ಆಗಿದೆ. ರಾಜ್ಯಪಾಲರ ನೋಟಿಫಿಕೇಶನ್ ಆಗಿದೆ. ನಾನು ನೋಟಿಫಿಕೇಶನ್ ಬಂದಾಗಲಿಂದ ನಾನು ಸ್ಪೀಕರ್. ಬುಧವಾರ ಆದರೆ 13ನೇ ತಾರೀಕು ಅಸೆಂಬ್ಲಿ ನಡಿಬೇಕಾಗ್ತದೆ. ಅಸೆಂಬ್ಲಿ ನಡಿಬೇಕಾದಾಗ ಯಾವ ರೀತಿಯಾಗಿ ಅಸೆಂಬ್ಲಿಯಲ್ಲಿ ನಡಿಬೇಕು, ಯಾವುದೆಲ್ಲ ವಿಚಾರಗಳನ್ನ ಎತ್ತಬೇಕು, ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಎಲ್ಲ ಚರ್ಚೆ ಮಾಡಿದ್ದೀನಿ. ಎಸ್, ಈಗ ಎಲ್ಲೋ ಒಂದ್ ಕಡೆ ಕ್ಷೇತ್ರದ ಜನಗಳು ಮೂಲೆಯಲ್ಲಿ ಜಯಚಂದ್ರ ಅವರು 50 ವರ್ಷ ಸರ್ವಿಸ್ ಮಾಡಿದ್ರು ಕೂಡ ಮಂತ್ರಿ ಸ್ಥಾನ ಕೊಡ್ಲಿಲ್ಲ, ಇವರು ಬಿಜೆಪಿಗೆ ಬರ್ತಾರೆ, JDS ಗೆ ಬರ್ತಾರೆ ಅಂತ ಒಂದು ಕೋಲಾಹಲ ಆಗಿದೆ ಸರ್. ಅಂದ್ರೆ ಚರ್ಚೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಈಗ ನಾನು ಕಾಂಗ್ರೆಸ್ ಸೇರಿ 56 ವರ್ಷ ಆಯ್ತು. ಎಂತೆಂಥದೋ ಸಂದರ್ಭ ಬಂತು. ಒಂದು ಪಕ್ಷ ಕಾಂಗ್ರೆಸ್ ಟಿಕೆಟ್ ಕೊಡದೇ ಇದ್ದಾಗೂ ಸಹಿತ ಬೇರೆಯವ್ರು ಬಂದು ನಮ್ಮ ಮನೆ ಬಾಗಿಲಲ್ಲಿ ನಿಂತಿದ್ರು. ಅವತ್ತು ಚೇಂಜ್ ಆಗಲಿಲ್ಲ. ಸ್ವತಂತ್ರವಾಗಿ ಇಂದಿರಾ ಗಾಂಧಿ ಫೋಟೋ ಹಾಕೊಂಡು ಎಲೆಕ್ಷನ್ಗೆ ಹೋದ್ವಿ ವಿನಃ ಬೇರೆ ಪಾರ್ಟಿಗೆ ಹೋಗ್ಲಿಲ್ಲ ನಾನು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಬಂದ್ರು, ಅವ್ರ ಜೊತೆ 4 ರಿಂದ 5 ಜನ ಶಾಸಕರು, ಮಂತ್ರಿಗಳು ಕೂಡ ಬಂದಿದ್ರು. ಸೊ ಬಂದು ನಿಮ್ಮನ್ನ ಮಾತಾಡಿದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ಟಿ.ಬಿ. ಜಯಚಂದ್ರ ಅವರು ಬೇಸರ ಆಗಿದ್ರ ಅಂತ. ಅದು ನಮ್ಮ ಕ್ಷೇತ್ರದ ಜನದ ಒತ್ತಾಯಕ್ಕೆ ನಾನು ಮುಣಿಲೇಬೇಕಾಗಿ ಬಂತು. ಅವ್ರು ಒಂದೇ ಷರತ್ತು, ನಿಮ್ಮನ್ನು ಗುರುಸಿಲ್ಲ, ಯಾವುದೇ ಕಾರಣದಲ್ಲೂ ಕೂಡ ಮುಂದುವರಿಬಾರದು ಅಂತ ಹೇಳಿ. ಅವಾಗೆಲ್ಲ ಒಂದ್ ಕಡೆಗೆ ಅವರ ಒತ್ತಡಕ್ಕೆ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಹಾಗಾಗಿ ಎಲ್ಲ ಒಂದು ಕಡೆಗೆ ಅದು ನಿವಾರಣೆ ಆಯ್ತು. ಈಗ ಸಾವಿರಾರು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸರ್. ಮುಖ್ಯಮಂತ್ರಿಗಳು ನಿಮ್ ಮನೆಗ್ ಬಂದು ಭೇಟಿ ಕೊಟ್ರು. ಈಗೇನು ಜಯಚಂದ್ರ ಸಾಹೇಬ್ರು ಹೇಳ್ಬೋದು ಅನ್ನೋದೊಂದು ನಿರೀಕ್ಷೆ ಇದೆ. ಸೊ ಸ್ಪೀಕರ್ ಅಂತ ಹೇಳ್ತಿರೋ, ಸಚಿವರು ಅಂತ ಹೇಳ್ತೀರಾ ಸರ್? ಈಗ ಸದ್ಯಕ್ಕೆ ನಾನು ಸ್ಪೀಕರ್. ಮುಂದೆ ಏನಾಗುತ್ತೆ ನೋಡೋಣ. ಅಂದ್ರೆ ಇನ್ನು ರಾಜಕೀಯ ನಿಂತ ನೀರಲ್ಲ. ಏನೆಲ್ಲ ಬದಲಾವಣೆಗಳು ಬರ್ತದೆ. ಆದ್ರೆ ಎಲ್ಲೋ ಒಂದು ಕಡೆಗೆ ನಾನು 100ಕ್ಕೂ 100ರಷ್ಟು ಮುಖ್ಯಮಂತ್ರಿಗಳ ಜೊತೆನಲ್ಲಿರ್ತೇನೆ. ಅವ್ರ ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ, ಅದು ಸ್ಪೀಕರ್ ಆಗಿ. ಎಸ್, ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಮಾತಾಡಿದ್ರು ಸರ್. ಏನ್ ಹೇಳಿದ್ರು ಸರ್? ಅವ್ರ ಹತ್ರ ವ್ಯಾಪಕವಾಗಿ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಮಾತಾಡಿದ್ರು, ನಾನು ಮಾತಾಡಿದ್ದೀನಿ. ಇವತ್ತು ಈ ಜನಗಳ ಮನಸ್ಸಿನಲ್ಲಿ ಏನೆಲ್ಲ ಅನುಮಾನಗಳಿತ್ತಲ್ಲ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಾಜಕೀಯ ನಿಂತ ನೀರಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಾನು ವಿಧಾನಸಭಾ ಅಧ್ಯಕ್ಷರ ಜೊತೆ ಮಾತಾಡ್ತಾ ಇದ್ದೀನಿ. ಬರುವಂತ 6-7 ದಿವಸದಲ್ಲಿ ಇದು ಬದಲಾಗಬಹುದು ಅಥವಾ ಯಥಾಸ್ಥಿತಿ ಮುಂದುವರಿಬಹುದು ಅನ್ನೋದು ಒಂದು ಮಾಹಿತಿ ನಾವು ಕಲೆಕ್ಟ್ ಮಾಡಿರುವಂತದ್ದು. ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅಕ್ಷರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.